ಸಹಕಾರ ವೇದಿಕೆ ಮತ್ತು ಆರೋಗ್ಯ ಚಕ್ರ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರ ಮತ್ತು ಹೃದಯ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ಭಾನುಪ್ರಕಾಶ್ HM MBBS MDDM ಹೃದಯ ರೋಗ ತಜ್ಞರು ತಮ್ಮ ಸೇವೆ ನೀಡಿ ಹೃದಯ ಸಂಬಂಧಿಸಿ ಸಮಸ್ಯೆಗಳ ತಪಾಸಣೆ ಮತ್ತು ಸಲಹೆ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಸ್ ಪರಮೇಶ್ವರ, ಮುಖ್ಯಸ್ಥ, ಸಿದ್ಧಗಂಗಾ ಆಸ್ಪತ್ರೆ, ಆದಿ ರೇಣುಕಾರಾಧ್ಯ ಸನ್ಮಿತ್ರ ಸಹಕಾರ ವೇದಿಕೆಯ ಅಧ್ಯಕ್ಷರು, ತೋವಿನಕೆರೆ, ಡಾಕ್ಟರ್ ಯತೀಶ್ ಸಾದಿವಾತ ತಜ್ಞರು, ಶ್ರೀಮತಿ ಗಿರಿಜಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಂಜುನಾಥ್ SDMC ಅಧ್ಯಕ್ಷರು, ಕೊರಟಗೆರೆ ತಾಲೂಕು CN ದುರ್ಗಾ ಹೋಬಳಿ, ತೋವಿನಕೆರೆ. ಈ ಶಿಬಿರವು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದ್ದು, ರೇಣುಕಾರಾಧ್ಯ ಅವರ ಅಧ್ಯಕ್ಷತೆ ಮತ್ತು ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು G. ಅಶ್ವಥ್, ತುಮಕೂರು. ಭೋಜರಾಜ್ ಅವರು ಅವರು ಕೂಡ ಎಂಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಐವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ನೇರವಾಗಿ ECG ಮಾಡಿಸಿ ಭಾನುಪ್ರಕಾಶ್ ಹತ್ರ ತೋರಿಸ್ಬೋದು. 50 ವರ್ಷ ಮೇಲ್ಪಟ್ಟಿರೋರು. ವೇದಿಕೆ ಸುಮಾರು 14 ವರ್ಷಗಳಿಂದ ನಾವು ಈ ತೋವಿನಕೆರೆಯಲ್ಲಿ ಎಲ್ಲ ಸಮಾನ ಮನಸ್ಕರು ಸೇರಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಡೆಸ್ತಾ ಬಂತಾ ಇದ್ದೀವಿ. ಹಾಗೆ ಊರಲ್ಲಿ ಯಾವುದೇ ಒಳ್ಳೆ ಕೆಲಸ ಆಗೋದಕ್ಕೆ ಸಹಕಾರ ನೀಡ್ತಾ ಬಂದಿದ್ದೇವೆ. ಈ ಆರೋಗ್ಯ ಶಿಬಿರವನ್ನು ಪ್ರತಿ ವರ್ಷದಂತೆ ಈಗ 5ನೇ ವರ್ಷ ಕೂಡ ನಡೆಸ್ತಾ ಇದ್ದೇವೆ. ಆಮೇಲೆ ಎಲ್ಲ ಸಮಾನ ಮನಸ್ಕರು ಸಮಾಜದಲ್ಲಿ ಅನೇಕ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದೇವೆ. ವಿಶೇಷ ಸಾಧನೆ ಮಾಡಿದಿರ್ತಕ್ಕಂಥವ್ರನ್ನ ಗುರುತಿಸ್ತಾ ಇದ್ದೇವೆ. ಈ ಬಾರಿ ವಿಶೇಷವಾಗಿ ಎಲ್ಲ ಮರಗಿಡಗಳನ್ನು, ಸಸಿಗಳನ್ನು ಕೊಡೋದ್ರ ಮೂಲಕ ನಡೆಸಿ ಯಶಸ್ವಿಯಾಗಲಿ ಅಂತೇಳಿ ಅದನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಆರೋಗ್ಯ ಶಿಬಿರದಲ್ಲಿ ಈ ಸರಿ ಇತ್ತೀಚೆಗೆ ಹೆಚ್ಚು ಹೃದಯಾಘಾತಗಳು ನಡೀತಾ ಇದೆ, ಚಿಕ್ಕ ವಯಸ್ಸಿಗೆ ಹೃದಯಾಘಾತ ನಡೀತಾ ಇದೆ. ಅವರೆಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ, ಅವ್ರ ಜೀವನ ಹೇಗಿರಬೇಕು ಅಂತ ಹೇಳಿ ಸಿದ್ಧಗಂಗಾ ಮಹಾವಿದ್ಯಾಲಯದ ಶ್ರೀ ಭಾನುಪ್ರಕಾಶ್ ಸರ್ನ ಕರೆಸಿ ಅವರಿಂದ ಉಪನ್ಯಾಸವನ್ನು ನೀಡಿಸಿದ್ದೇವೆ. ಜೊತೆಗೆ ಉಚಿತವಾಗಿ ಈ ದಿನ ECG ಹಾಗೆಯೇ BP, ಶುಗರ್ ಮತ್ತು ಸಂಧಿವಾತ ತಜ್ಞರು ಆಗಮಿಸಿದ್ದಾರೆ. ನುರಿತ 5 ಜನ ವೈದ್ಯರು ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಹಳ್ಳಿಗಾಡಿನ ಜನ ನಗರಕ್ಕೆ ಹೋಗೋದು ಕಡಿಮೆ, ಹಾಗಾಗಿ ಇಲ್ಲೇ ಅವ್ರಿಗೆಲ್ಲರನ್ನೂ ಕೂಡ ವಿಶೇಷವಾಗಿ ತಪಾಸಣೆ ನಡೆಸಿ ಅವ್ರ ತಕ್ಕಂಥ ರೋಗಗಳನ್ನು ಗುರುತಿಸಿ ಅವ್ರಿಗೆ ಮುಂದಿನ ಒಂದು ಇದಕ್ಕೆ ಉಲ್ಬಣ ಆಗದೆ ನೋಡ್ಕೊಳ್ಳೋದಕ್ಕೆ ಸಹಕಾರ ನೀಡಲಿ ಅಂತ ಸಂಯುಕ್ತ ಸಹಕಾರ ವೇದಿಕೆ ಸಾಹಸ ಪಡ್ತಾ ಇದೆ. ಈ ಮೂಲಕ ಎಲ್ಲರಿಗೂ ಕೂಡ ಇದ್ರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಕೊಡ್ತೇವೆ. ಧನ್ಯವಾದಗಳು. ಸಂಯುಕ್ತ ಸಹಕಾರ ವೇದಿಕೆಯಿಂದ ಊರಿನ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ವಿಶೇಷವಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸಮಾನ ಮನಸ್ಕರು ಸೇರಿದ್ದೀವಿ. ನಾವೆಲ್ಲರೂ ಊರಲ್ಲಿ ಏನಾದರೂ ಅಭಿವೃದ್ಧಿ ನಡೆದರೆ ಕೈ ಜೋಡಿಸ್ತೇವೆ. ಹಾಗೆ ಈ ಥರ ಪ್ರತಿ ವರ್ಷವೂ ಕೂಡ ನಾವು ಹೃದಯ ತಪಾಸಣಾ ಶಿಬಿರ ಮತ್ತು ವಿಶೇಷವಾಗಿ ಪ್ರತಿಯೊಂದು ಸಾಕ್ಷಿ ಇರ್ತಕ್ಕಂಥ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಇವತ್ತೇ ಸಮ್ಮಿಶ್ರ ಸಹಕಾರ ಸಂಘದಿಂದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಎಷ್ಟೋ ಜನ ಹಳ್ಳಿಗಾಡಿನ ಜನಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಇದು, ತುಂಬ ಒಳ್ಳೆಯ ಕೆಲಸಗಳು. ಅವ್ರಿಗೆಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲೇಬೇಕು. ಮೊದಲನೇ ಪ್ರಶ್ನೆ ಏನಿರುತ್ತೆ ಹೇಳಿ? ಮೊದಲನೇ ಪ್ರಶ್ನೆ ಏನಿರುತ್ತೆ? ಕಾಫಿ ಬೇಕಾ, ಟೀ ಬೇಕಾ? ಹೌದಾ? ಎರಡನೇ ಪ್ರಶ್ನೆ ಏನಿರುತ್ತೆ? ಶುಗರ್ಲೆಸ್ ಹೌದಾ? ಯಾವ ದೇಶದಲ್ಲಿ ಹಿಂಗಿಲ್ಲ ಕಣ್ರಿ, ಯಾವ ದೇಶದಲ್ಲೂ ಹಿಂಗಿಲ್ಲ. ನಮ್ಮ ದೇಶದಲ್ಲಿ ಅಷ್ಟೇ. ಇದನ್ನ ಯಾಕೆ ಅದ್ರ ಜೊತೆ ಯುದ್ಧ ಮಾಡಬಾರ್ದು, ಒಪ್ಕೊಳಕ್ ಹೋಗ್ಬೇಡಿ. ಸಕ್ಕರೆ ಕಾಯಿಲೆನ ನಾವು ಸರಿಯಾದ ರೀತಿಯಲ್ಲಿ ಜೀವನ ಶೈಲಿಯನ್ನ ಮಾಡಿಕೊಂಡ್ರೆ ಸಕ್ಕರೆ ಕಾಯಿಲೆನ ಹತೋಟಿ ಮಾಡೋದು ಯಾವುದೊಂದು ವಿಷಯ ಅಲ್ಲ. ಆಮೇಲೆ ಎರಡನೇ ವಿಚಾರ ಏನು ಅಂತಂತಂದ್ರೆ, ಸಕ್ಕರೆ ಕಾಯಿಲೆನ ಬಿಡಿ ಡಾಕ್ಟ್ರೆ, ಮಾತ್ರೆಗಳಿದಾವೆ, 2 ಮಾತ್ರೆ ತಗೊಂಡು ಸರಿ ಮಾಡ್ಕೊಂಡ್ರೆ ಮುಗಿದೋಯ್ತಲ್ಲಿ. ಅದಕ್ಕೆ ಯಾಕೆ ಇಷ್ಟು ಒದ್ದಾಟ ನೋಡಿ? ಸಕ್ಕರೆ ಕಾಯಿಲೆ ನೀವು ಮಾತ್ರೆ ತಗೊಳ್ಳಿ ಬಿಡಿ, ಸಕ್ಕರೆ ಡಾಕ್ಟರ್ ಸಿಗ್ತಾರೆ, ಸರ್ಕಾರದಿಂದ ಫ್ರೀಯಾಗಿ ಮೆಡಿಸಿನ್ಸ್ ಕೊಡ್ತಾರೆ. ಇಲ್ಲ ಬೇಡ, ಒಳ್ಳೊಳ್ಳೆ ಮೆಡಿಸಿನ್ ಅಂಗಡಿಗೆ ಹೋಗಿ ತಗೊಂತೀನಿ ನಾನು. ಏನಕ್ಕೆ ಬೇಕು ಇಷ್ಟೆಲ್ಲ ಒದ್ದಾಟ? ಯಾಕೆ ಕಷ್ಟ ಬೀಳಬೇಕು, ಯಾಕೆ ದೇವ್ರು ಸುರಿಸ್ಬೇಕು ಅನ್ನೋದು ಬಹಳ ಜನಗಳು ಅಂದ್ಕೊಂಡಿದ್ದಾರೆ. ಬಿಡು, ನಾನು ಭಾರಿ ಒಳ್ಳೆಯದು, ನನಗೇನು ಆಗೋದಿಲ್ಲ. ಒಳಗಡೆ ಏನಂತಂದ್ರೆ ಗೊತ್ತಾ, ನಾನು ಭಾರಿ ಒಳ್ಳೆಯದು, ನಾನು ಸ್ಮೋಕ್ ಮಾಡಲ್ಲ, ನಾನು ಡ್ರಿಂಕ್ಸ್ ಮಾಡೋದಿಲ್ಲ, ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡಿದ್ದೀನಿ, ಏನಾಗಲ್ಲ ಬಿಡು ನನಗೆ ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ. ಹಂಗಿರೋದ್ರಲ್ಲಿ
ಹಂಗಿರಲ್ಲ. ನಿಮಗೆ ಕೆಟ್ಟ ಅಭ್ಯಾಸ ಇಲ್ಲ ಅನ್ನೋದು ಒಂದು ವಿಚಾರ. ಆದರೆ ಒಳ್ಳೆ ಅಭ್ಯಾಸನ ಬೆಳೆಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ನ್ಯೂಟ್ರಲ್ ಆಗಿ ಏನಿಲ್ಲ, ಕೆಟ್ಟದಿಲ್ಲ ಅನ್ನೋ ಮಾತ್ರಕ್ಕೆ ಬಹಳ ಚೆನ್ನಾಗಿ ನೆನ್ಕೊಳ್ಕೋಬೇಡಿ. ಒಳ್ಳೆ ಅಭ್ಯಾಸಗಳು ಬಹಳ ಮುಖ್ಯ. ಹಾಗಾಗಿ ಸಕ್ಕರೆ ಕಾಯಿಲೆ ಅಂತ ಏನಿದೆಯಲ್ಲ, ಇವೆಲ್ಲ ಒಂದೇ ಸ್ಪೆಕ್ಟ್ರಮ್. ಯಾವ್ಯಾವುದು? ಸಕ್ಕರೆ ಕಾಯಿಲೆ, BP ಕಾಯಿಲೆ, ಕೊಲೆಸ್ಟ್ರಾಲ್ ಕಾಯಿಲೆ, ಬೊಜ್ಜು, ಮತ್ತೆ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಹೊಟ್ಟೆ ಇರೋದು. ಹೌದಾ? ಸಂತೃಪ್ತವಾಗಿ ಸೆಟ್ಲ್ ಆಗೋದಂದ್ರೆ ಒಂಚೂರು ಶುರು ಆಗಬೇಕು. ಹೌದಾ? ಒಪ್ಕೊಂತೀರಾ? ಯಾಕೆ ಒಪ್ಕೊಂಡಿದ್ದೀವಿ ನಾವು ಹೊಟ್ಟೆನ? ಯಾಕೆ ಬರ್ತಾ ಇದೆ ಎಲ್ರಿಗೂ ಹೊಟ್ಟೆ? ರೈತರು ಅಂತ ಕರಿತೀವಿ. ಇದೆಲ್ಲ ಬಹಳ ಜನ ರೈತರಿದ್ದೀವಿ. ನಾನು ಮಾತಾಡಿದ್ರೆ